Okay, let me get into God's word. ದೇವರ ವಾಕ್ಯಕ್ಕೆ ಹೋಗೋಣ. Still, I am teaching about long life. ನಾನು ಇನ್ನೂ ದೀರ್ಘಾಯುಷ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. Very important teaching. ಬಹಳ ಪ್ರಾಮುಖ್ಯವಾದ ಬೋಧನೆಯಾಗಿದೆ. Even I didn't know when I started it will be for so many weeks. ಮತ್ತು ನನಗೆ ಗೊತ್ತಿರಲಿಲ್ಲ ನಾನು ಇದನ್ನು ಪ್ರಾರಂಭಿಸುವಾಗ ಇಷ್ಟು ವಾರಗಳವರೆಗೆ ನಾನು ಮಾಡ್ತೇನೆ ಎಂಬುದಾಗಿ. Bible gives us assurance we will have a long life. ಮತ್ತು ಬೈಬಲ್ ನಮಗೆ ಖಚಿತವನ್ನು ಕೊಡ್ತದೆ ನಮಗೆ ದೀರ್ಘಾಯುಷ್ಯ ಇರ್ತದೆ ಎಂಬುದಾಗಿ. And these promises we should tell with our mouth. ಈ ವಾಗ್ದಾನಗಳನ್ನು ನಾವು ನಮ್ಮ ಬಾಯಿಂದ ಹೇಳಬೇಕು. By telling we possess it. ನಾವು ಅದನ್ನು ಹೇಳುವುದರಿಂದ ಅದನ್ನು ಸ್ವಾಧೀನವಾಗಿ ಮಾಡಿಕೊಳ್ಳುತ್ತೇವೆ. Bible says with long life God will satisfy you. ಬೈಬಲ್ ಹೇಳ್ತದೆ ದೀರ್ಘಾಯುಷ್ಯದಿಂದ ಆತ ನಮ್ಮನ್ನು ತೃಪ್ತಿ ಮಾಡ್ತಾನೆ. My Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸುವನು. You know, when God the Father satisfies, no sickness in that. ತಂದೆಯಾದ ದೇವರು ತೃಪ್ತಿಪಡಿಸುವಾಗ ಅದರಲ್ಲಿ ಯಾವ ರೋಗ ಇರುವುದಿಲ್ಲ. When he says he will satisfy with long life means you have to claim in your family no one will die soon. ಯಾವಾಗ ಆತನು ನಿಮ್ಮನ್ನು ದೀರ್ಘಾಯುಷ್ಯ ತೃಪ್ತಿಪಡಿಸುವಾಗ ನಿಮ್ಮ ಕುಟುಂಬದಲ್ಲಿ ಯಾರು ಬೇಗನೆ ಸಾಯುವುದಿಲ್ಲ. You have to tell with your mouth. ನಿಮ್ಮ ಬಾಯಿಂದ ಅದನ್ನು ಹೇಳಬೇಕು. In my house no one will die soon. ನನ್ನ ಮನೆಯಲ್ಲಿ ಯಾರು ಬೇಗ ಸಾಯುವುದಿಲ್ಲ. Say in my house, in my family no one will die soon. ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Because Jesus said whatever you say you will have it. ಯಾಕಂದ್ರೆ ಯೇಸು ಹೇಳಿದ್ದಾನೆ ನೀವೇನೆಲ್ಲ ಹೇಳ್ತೀರೋ ಅದು ನಿಮ್ಮದಾಗುವುದು ಎಂಬುದಾಗಿ. You have to speak. ನೀವು ಮಾತನಾಡಬೇಕು. You have to train your tongue to speak. ನಿಮ್ಮ ನಾಲಿಗೆಯನ್ನು ಮಾತನಾಡುವುದಕ್ಕಾಗಿ ತರಬೇತಿ ಮಾಡಬೇಕು. See, there are some promises in the Bible, it comes with a condition. ಮತ್ತು ಬೈಬಲ್ ನಲ್ಲಿ ಇರುವಂತ ಕೆಲವೊಂದು ವಾಗ್ದಾನಗಳು ಷರತ್ತುಗಳ ಮೂಲಕ ಬರ್ತವೆ. It says you have to worship the Lord. ಅಲ್ಲಿ ಹೇಳ್ತದೆ ನೀವು ದೇವರಿಗೆ ಆರಾಧನೆ You ಮಾಡಬೇಕು. have to read the word and obey. ನೀವು ದೇವರ ವಾಕ್ಯವನ್ನು ಓದಿ ಅದಕ್ಕೆ ವಿಧೇಯರಾಗಿ You ನಡಿಬೇಕು. have to honor your parents. ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಬೇಕು. All are very important. ಮತ್ತು ಗೌರವಿಸುವಂತ All are very important. ಎಲ್ಲವೂ ಬಹಳ We have ಪ್ರಾಮುಖ್ಯವಾಗಿದೆ. to do it. ಅದನ್ನು ನಾವು ಮಾಡಬೇಕು. When we do it, we have a long life. ನಾವು ಅದನ್ನು ಮಾಡುವಾಗ ನಮಗೆ ದೀರ್ಘಾಯುಷ್ಯ ಇರ್ತದೆ. But now I am teaching by grace you can have a long life. ಈಗ ನಾನು ಕಲಿಸುವಂತದ್ದು ಕೃಪೆಯ ಮೂಲಕ ನಾವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Grace provided long life. ಕೃಪೆಯ ದೀರ್ಘಾಯುಷ್ಯವನ್ನು ಒದಗಿಸಿದೆ. By faith we have to take. ನಾವು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. Whatever grace provides, it is only by faith we can take it. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅದು ಕೇವಲ ನಂಬಿಕೆಯ ಮೂಲಕ ಮಾತ್ರ ನಾವು ತೆಗೆದುಕೊಳ್ಳಕ್ಕಾಗ್ತದೆ. Whatever you need for you, ನಿಮ್ಮ ಜೀವಿತಕ್ಕಾಗಿ ಏನೆಲ್ಲ ಬೇಕಾಗಿದೆಯೋ, health, wealth, long life, blessings, promotion, everything grace provides. ಮತ್ತು ಆರೋಗ್ಯವು, ಸಮೃದ್ಧಿಯು, ದೀರ್ಘಾಯುಷ್ಯು, ಭಕ್ತಿಯು ಪ್ರತಿಯೊಂದು ದೇವರ ಕೃಪೆ ಅದು ನಮಗೆ ಕೊಟ್ಟಿದೆ. You should understand from Bible how grace provides. ನಾವು ಬೈಬಲ್ ಇಂದ ಅರ್ಥ ಮಾಡಿಕೊಳ್ಳಬೇಕು ಕೃಪೆಯು ಹೇಗೆ ಕೊಟ್ಟಿದೆ ಎಂಬುದಾಗಿ. You have to take it by faith. ನಾವು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. So you should understand this faith principle. ನಾವು ಈ ನಂಬಿಕೆ ನಿಯಮವನ್ನು ಅರ್ಥ If ಮಾಡಿಕೊಳ್ಳಬೇಕು. you understand the faith principle, life is easy. ನಂಬಿಕೆ ನಿಯಮವನ್ನು ಅರ್ಥ ಮಾಡಿಕೊಳ್ಳುವಾಗ ಜೀವನ ಬಹಳ ಸುಲಭವಾಗ್ತದೆ. You don't struggle. ನಾವು ಕಷ್ಟ ಪಡುವುದಿಲ್ಲ. Hallelujah. Hallelujah. So for long life and for good health, I am teaching this faith. ಮತ್ತು ದೀರ್ಘಾಯುಷ್ಯಕ್ಕಾಗಿ ಮತ್ತು ಒಳ್ಳೆ ಆರೋಗ್ಯಕ್ಕಾಗಿ ನಾನು ಈ ನಂಬಿಕೆ ಬೋಧನೆ ಕಲಿಸ್ತಾ ಇದ್ದೇನೆ. To make you to understand, I made these 4 steps. ಮತ್ತು ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ 4 ಹೆಜ್ಜೆಗಳನ್ನು ನಾನು ಹೇಳಿದ್ದೇನೆ. The first step is you should dream the word of God. ಮೊದಲನೇ ಹೆಜ್ಜೆ ಏನೆಂದರೆ ನೀವು ದೇವರ ವಾಕ್ಯವನ್ನು ಕನಸು ಕಾಣಬೇಕು. Dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು. You should take all the promises of God, start dreaming. ಎಲ್ಲ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಅದನ್ನು ಕನಸು ಕಾಣುವುದಕ್ಕೆ ಪ್ರಾರಂಭಿಸಬೇಕು. Dream about health. ಆರೋಗ್ಯದ ಬಗ್ಗೆ ಕನಸು ಕಾಣಬೇಕು. Dream about sickness free life. ರೋಗವಿಲ್ಲದ ಜೀವಿತವನ್ನು ಕನಸು ಕಾಣಬೇಕು. Dream about long life. ದೀರ್ಘಾಯುಷ್ಯ ಬಗ್ಗೆ ಕನಸು ಕಾಣಬೇಕು. Dream about your children's
exaltation. ನಿಮ್ಮ ಮಕ್ಕಳು ಮೇಲೆ ಬರುವುದನ್ನು ಕನಸು ಕಾಣಬೇಕು. All the promises are there. ಎಲ್ಲ ವಾಗ್ದಾನಗಳಿದೆ. Take it and dream. ಮತ್ತು ಅದನ್ನು ತೆಗೆದುಕೊಂಡು ಕನಸು ಕಾಣ್ರಿ. Say after me, dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣುವೆನು. I'll tell you, your life will become better. ನಿಮ್ಮ ಜೀವಿತ ಉತ್ತಮವಾಗ್ತದೆ. Hallelujah. Hallelujah. The second step, ಎರಡನೇ ಹೆಜ್ಜೆ ಏನೆಂದರೆ speak the dream. ಆ ಕನಸನ್ನು ಮಾತಾಡಿರಿ. Speak those promises of God. ಆ ವಾಗ್ದಾನಗಳನ್ನು ಮಾತಾಡಿರಿ. You have to look at your life ನಿಮ್ಮ ಜೀವಿತವನ್ನು ನೋಡಿರಿ and compare with you. ಮತ್ತು ನಿಮ್ಮ ಕನಸಿನೊಟ್ಟಿಗೆ ಹೋಲಿಸಿ ನೋಡಿರಿ. Whatever has not become real, speak. ಮತ್ತು ಯಾವುದೆಲ್ಲ ನಿಜವಾಗಿಲ್ಲವೋ ಅವುಗಳನ್ನು ಮಾತನಾಡಿರಿ. When you speak the promise of God, every dream becomes real. ದೇವರ ವಾಗ್ದಾನಗಳನ್ನು ಮಾತನಾಡುವಾಗ ನಿಮ್ಮ ಎಲ್ಲ ಕನಸುಗಳು ನಿಜವಾಗ್ತವೆ. You can have a good health. ಮತ್ತು ನಿಮಗೆ ಒಳ್ಳೆ ಆರೋಗ್ಯ ಇರ್ತದೆ. You can have a long life. ನಿಮಗೆ ದೀರ್ಘಾಯುಷ್ಯ ಇರ್ತದೆ. When you keep speaking. ಅದನ್ನು ಮಾತನಾಡ್ತಾ ಇರಿ. And third step, ಮತ್ತು ಮೂರನೇ ಹೆಜ್ಜೆ, be patient. ತಾಳ್ಮೆಯುಳ್ಳವರಾಗಿರಿ. Hallelujah. Hallelujah. And the fourth one, ಮತ್ತು ನಾಲ್ಕನೇದು, that's what I'm teaching now. ಅದನ್ನೇ ನಾನು ಕಲಿಸ್ತಾ ಇದ್ದೇನೆ. Dream the promise of God, speak the dream, be patient. ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ, ಕನಸನ್ನು ಮಾತನಾಡಿರಿ, ತಾಳ್ಮೆಯುಳ್ಳವರಾಗಿರಿ. Say after me, dream the promise of God, speak the dream, be patient. ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ, ಕನಸನ್ನು ಮಾತನಾಡಿರಿ, ತಾಳ್ಮೆಯುಳ್ಳವರಾಗಿರಿ. And the fourth step, ನಾಲ್ಕನೇ ಹೆಜ್ಜೆ very important. ಬಹಳ ಪ್ರಾಮುಖ್ಯವಾದದ್ದು. Fourth step is look at the cross. ನಾಲ್ಕನೇ ಹೆಜ್ಜೆ ಕ್ರೂಜೆಯ ಕಡೆಗೆ ನೋಡುವುದು. All of you say in English, look at the cross. ಕ್ರೂಜೆ ಕಡೆಗೆ ನೋಡು. When I say look at the cross, I'm not talking about wooden piece. ಕ್ರೂಜೆ ಕಡೆಗೆ ನೋಡು ಎಂಬುದಾಗಿ ನಾನು ಹೇಳುವಾಗ ನಾನು ಆ ಕಟ್ಟಿಗೆ ಕಡೆ ನೋಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. I'm saying just look what Christ has done for you on the cross. ಮತ್ತು ನಾನು ಹೇಳುವಂತ ವಿಷಯ ಏನಂದ್ರೆ ಕ್ರಿಸ್ತನು ನಮಗಾಗಿ ಕ್ರೂಜೆ ಮೇಲೆ ಏನು ಮಾಡಿದ್ದಾನೋ ಅದಕ್ಕಾಗಿ ನೋಡಿರಿ. Hallelujah. Hallelujah. Cross is one symbol. ಕ್ರೂಜೆ ಅನ್ನುವಂಥದ್ದು ಒಂದು ಚಿಹ್ನೆಯಾಗಿದೆ. It's a symbol of our blood covenant. ಅದು ರಕ್ತದ ಒಡಂಬಡಿಕೆಯ ಚಿಹ್ನೆಯಾಗಿದೆ. Whatever you need, Christ has done it by dying on the cross. ನಿಮಗೆ ಏನೆಲ್ಲ ಬೇಕಾಗಿದೆಯೋ ಅವುಗಳಿಗಾಗಿ ಕ್ರಿಸ್ತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. He has done it. He has finished all the work. ಆ ಎಲ್ಲ ಕಾರ್ಯಗಳನ್ನು ಕ್ರೂಜೆ ಮೇಲೆ ಮುಗಿಸಿದ್ದಾನೆ. As a human being, when problem comes, we also shake. ಮತ್ತು ಮನುಷ್ಯರಾಗಿರುವ ಕಾರಣ ಸಮಸ್ಯೆಗಳು ಬರುವಾಗ ನಾವು ಕೂಡ ಅಲುಗಾಡಿಸಲ್ಪಡ್ತೇವೆ. It is very easy to sit here and listen. ಇಲ್ಲಿ ಕೂತುಕೊಂಡು ಕೇಳುವಂತದ್ದು ಬಹಳ ಸುಲಭ. It is very easy to preach. ಇದು ಸಾರುವಂತದ್ದು ಬಹಳ ಸುಲಭ. It will not happen. I'm giving an example. If someone falls sick, ಯಾರಾದ್ರೂ ಒಬ್ಬರು ರೋಗದಲ್ಲಿ ಬೀಳುವುದಾದ್ರೆ, maybe little bit fever, ಅಥವಾ ಸ್ವಲ್ಪ ಜ್ವರ ಬರುವುದಾದ್ರೆ, how we react, ನಾವು ಹೇಗೆ ಪ್ರತಿಕ್ರಿಯೆ ಮಾಡ್ತೇವೆ, that is very important. ಅದು ಬಹಳ ಪ್ರಾಮುಖ್ಯವಾಗಿದೆ. That is the time your faith will be tested. ಮತ್ತು ಅಂತ ಸಮಯದಲ್ಲಿ ನಿಮ್ಮ ನಂಬಿಕೆ ಪರೀಕ್ಷೆಗೆ ಒಳಗಾಗಲ್ಪಡುತ್ತದೆ. That is the time you should focus what Christ has done on the cross for the sickness. ಮತ್ತು ಆ ಸಮಯದಲ್ಲಿ ನೀವು ಗಮನಿಸುವಂತ ವಿಷಯ ಏನಂದ್ರೆ ಕ್ರಿಸ್ತನು ಆ ರೋಗಕ್ಕಾಗಿ ಕ್ರೂಜೆ ಮೇಲೆ ಏನು ಮಾಡಿದ್ದಾನೆಂಬುದಾಗಿ. We respect doctors. ನಾವು ವೈದ್ಯರಿಗೆ ಗೌರವಿಸ್ತೇವೆ. We respect all the reports. ಎಲ್ಲ ಒಂದು ರಿಪೋರ್ಟ್ ಗಳಿಗೆ ನಾವು ಗೌರವಿಸ್ತೇವೆ. But your mind should focus on what Christ has done for that sickness. ಆದ್ರೆ ನಿಮ್ಮ ಮನಸ್ಸು ಕ್ರಿಸ್ತನು ಆ ರೋಗಕ್ಕಾಗಿ ಏನ್ ಮಾಡಿದ್ದಾನೋ ಅದರ ಮೇಲೆ ಇರಬೇಕು. Because you are not ordinary person. ಯಾಕಂದ್ರೆ ನೀವು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. To a covenant. ನೀವು ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. This is a blood covenant. ಅದು ರಕ್ತದ ಒಡಂಬಡಿಕೆಯಾಗಿದೆ. And in this covenant promises are given. ಈ ಒಡಂಬಡಿಕೆಯಲ್ಲಿ ವಾಗ್ದಾನಗಳು ಕೊಡಲ್ಪಟ್ಟಿದೆ. You have to focus on the promise of God. ಆ ದೇವರ ವಾಗ್ದಾನಗಳ ಮೇಲೆ ನೀವು ಗಮನಿಸಬೇಕು. Hallelujah. Hallelujah. Am I clear? ನಾನಿದು ಸ್ಪಷ್ಟವಾಯ್ತಾ? I am talking about blood covenant. ನಾನು ರಕ್ತದ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾ It is ಇದ್ದೇನೆ. there from the beginning. ಅದು ಪ್ರಾರಂಭದಿಂದ ಇದೆ. Two people enter into a covenant, they end the covenant with meal.
ಜನರು ಒಡಂಬಡಿಕೆಯಲ್ಲಿ ಅವರು ಬರುವಾಗ ಆ ಒಡಂಬಡಿಕೆಯನ್ನು ಊಟದೊಂದಿಗೆ ಮುಕ್ತಾಯ ಮಾಡ್ತಾರೆ. When they eat together, over. It is fixed. ಅವರು ಒಟ್ಟಾಗಿ ಊಟ ಮಾಡಿದ್ರಂದ್ರೆ ಅದು ಫಿಕ್ಸ್ ಆಯ್ತು, ಪಕ್ಕ ಆಯ್ತು ಎಂಬುದಾಗಿ. That's why even in marriage, no, if two parties agree, then they eat. ಮತ್ತು ಅದರಂತೆ ಮದುವೆ ಕೂಡ ಎರಡು ಕುಟುಂಬದವರು ಒಪ್ಪಿಕೊಂಡಾಗ ಊಟ ಮಾಡ್ತಾರೆ. We all belong to the blood covenant. ನಾವೆಲ್ಲರೂ ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ. Hallelujah. For all of us, died on the cross. ನಮ್ಮೆಲ್ಲರಿಗಾಗಿ ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. He shed ಆತನು ರಕ್ತವನ್ನು ಸುರಿಸಿದ್ದಾನೆ. sin ನಿಮ್ಮ ಪಾಪಕ್ಕಾಗಿ, for your sickness, ನಿಮ್ಮ ರೋಗಕ್ಕಾಗಿ, for long life, ನಿಮ್ಮ ದೀರ್ಘಾಯುಷ್ಗಾಗಿ, for your wealth, ನಿಮ್ಮ ಸಮೃದ್ಧಿಗಾಗಿ, for your exaltation. ನಿಮ್ಮ ಭಕ್ತಿಗಾಗಿ. We believe it. ನಾವು ಅದನ್ನು ನಂಬ್ತೇವೆ. Whatever Christ has done on the cross. ಕ್ರಿಸ್ತನು ನಮಗಾಗಿ ಕ್ರೂಜೆ ಮೇಲೆ ಏನೆಲ್ಲ ಮಾಡಿದ್ದಾನೆ. How they make promises, two parties, and have a meal. ಹೇಗೆ ಎರಡು ತಂಡಗಳು ಅವರು ಒಪ್ಪಿಕೊಂಡು ಊಟ ಮಾಡ್ತಾರೋ The same pattern. ಅದರಂತೆ We take part in the Lord's table. ನಾವು ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ. Hallelujah. Hallelujah. Why we take part in the Lord's table? ನಾವು ಯಾಕೆ ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ? That is a sign we belong to a blood covenant. ಅದು ಒಂದು ಸೂಚನೆಯಾಗಿದೆ ನಾವು ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ It is ಎಂಬುದಾಗಿ. like a covenant meal. ಮತ್ತು ಅದು ಒಡಂಬಡಿಕೆಯ ಊಟವಾಗಿದೆ. We are special people. ಮತ್ತು ನಾವು ವಿಶೇಷವಾದ ಜನರು. We believe in Jesus. ನಾವು ಯೇಸುವಲ್ಲಿ ನಂಬಿಕೆ What ಇಡ್ತೇವೆ. he has done on the cross. ಆತನು ಏನೆಲ್ಲ ಕ್ರೂಜೆ ಮೇಲೆ ಮಾಡಿದ್ದಾನೋ. Now come with me to 1 Corinthians, ಮೊದಲನೇ ಕೊರಿಂಥಕ್ಕೆ ಬನ್ರಿ. 11th chapter, 11ನೇ ಅಧ್ಯಾಯ, verse 29 and 30. 29-30ನೇ ವಚನ. For he that eateth and drinketh unworthily eateth and drinketh damnation to himself, not discerning the Lord's body. For this cause many are weak and sickly among you, and many sleep. ಏಕೆಂದರೆ ಕರ್ತನ ದೇಹವೆಂದು ವಿವೇಚನೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಇದರಿಂದ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. This is, we have to give little bit attention here. ನಾವು ಇದಕ್ಕಾಗಿ ಸ್ವಲ್ಪ ಗಮನ ಕೊಡಬೇಕು. This is about communion. ಇದು ಕರ್ತನ ಮೇಜಿನ ಬಗ್ಗೆ ಹೇಳ್ತದೆ. Today you are going to take part. ಇವತ್ತು ನೀವು ತೆಗೆದುಕೊಳ್ತೀರಿ. Here Apostle Paul says, he that drinketh unworthily eateth and drinketh damnation to himself. ಅಲ್ಲಿ ಹೇಳ್ತದೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕರ್ತನ ದೇಹವೆಂದು ವಿವೇಚಿಸದೆ ಅಯೋಗ್ಯವಾಗಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. And he is not discerning the Lord's body. ಅವನು ಕರ್ತನ ದೇಹ ಎಂದು ವಿವೇಚನೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. Hallelujah. Hallelujah. For this cause many are weak and sickly among you, many sleep. ಇದರಿಂದ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. This is one reason a child of God gets sickness. ಮತ್ತು ಇದು ಒಂದು ಕಾರಣವಾಗಿದೆ ದೇವರ ಮಗು ರೋಗದಲ್ಲಿ ಬೀಳುವಂತದ್ದು. Taking part in the Holy Communion in unworthy way makes them weak, sick, and brings death. ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದರಿಂದ ಅವರನ್ನು ಬಲಹೀನರಾಗಿ ಮಾಡ್ತದೆ, ರೋಗಿಗಳಾಗಿ ಮಾಡ್ತದೆ, ಮತ್ತು ಕೆಲವರು ಸತ್ತು ಹೋಗ್ತಾರೆ. Say in English, weak, sick, death. ಬಲಹೀನತೆ, ರೋಗ, ಮರಣ. But the good news is, ಆದ್ರೆ ಶುಭ ಸಂದೇಶ ಏನೆಂದರೆ, God wants you to take. ದೇವರು ತೆಗೆದುಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. If you take in worthy manner, ನೀವು ಯೋಗ್ಯರಾಗಿ ತೆಗೆದುಕೊಳ್ಳುವುದಾದರೆ it has another impact. ಇನ್ನೊಂದು ಪ್ರಭಾವ ಇದೆ. It makes you strong, ಅದು ನಿಮ್ಮನ್ನು ಬಲವಾಗಿ ಮಾಡ್ತದೆ, healthy, ಆರೋಗ್ಯವಾಗಿ and ಮಾಡ್ತದೆ, gives long life. ಮತ್ತು ದೀರ್ಘಾಯುಷ್ಯ ಕೊಡ್ತದೆ. Hallelujah. Hallelujah. Say strong, health, long life. ಬಲವಾಗಿ, ಆರೋಗ್ಯವಾಗಿ, ದೀರ್ಘಾಯುಷ್ಯವಾಗಿ ಮಾಡ್ತದೆ.
So Holy Communion is very important. ಪರಿಶುದ್ಧವಾದ ಕರ್ತನ ಮೇಜು ಬಹಳ ಪ್ರಾಮುಖ್ಯವಾಗಿದೆ. We all should take part. ನಾವೆಲ್ಲರೂ ತೆಗೆದುಕೊಳ್ಳಬೇಕು. When we take part ನಾವು ತೆಗೆದುಕೊಳ್ಳುವಾಗ in worthy manner, ನಾವು ಯೋಗ್ಯ ರೀತಿಯಲ್ಲಿ it has impact in our body. ಅದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತದೆ. It makes you strong. ನಿಮ್ಮನ್ನು ಬಲವಾಗಿ ಮಾಡ್ತದೆ. It makes you healthy. ನಿಮಗೆ ಆರೋಗ್ಯವಾಗಿ ಮಾಡ್ತದೆ. It makes you a sickness free person. ಮತ್ತು ನಿಮಗೆ ನೀವು ರೋಗವಿಲ್ಲದವರಾಗಿರ್ತೀರಿ. And this gives you a long life. ಮತ್ತು ಇದು ನಿಮಗೆ ದೀರ್ಘಾಯುಷ್ಯ ಕೊಡ್ತದೆ. Now what is worthiness? What is unworthiness? ಈಗ ಯೋಗ್ಯರಾಗಿ ಅನ್ನುವುದಂದ್ರೆ ಏನು, ಅಯೋಗ್ಯರಾಗಿ ಅಂದ್ರೆ ಏನು? Hallelujah. Hallelujah. Quickly we'll go through all the scriptures. ನಾವು ಸ್ವಲ್ಪ ಈ ಎಲ್ಲ ವಾಕ್ಯಗಳನ್ನು ನೋಡೋಣ. In verse 23 to 25. 23ನೇ ವಚನದಿಂದ 25ನೇ ವಚನ. For I have received of the Lord that which also I delivered unto you, that the Lord Jesus same night in which he was betrayed took bread. When he had given thanks, he brake it and said, Take, eat, this is my body, which is broken for you. This do in remembrance of me. After the same manner also, he took the cup when he had supped, saying, This cup is a New Testament in my blood. This do ye as often as ye drink it in remembrance of me. ನಾನು ಕರ್ತನಿಂದ ಪಡೆದದ್ದನ್ನು ನಿಮಗೆ ಒಪ್ಪಿಸಿಕೊಟ್ಟಿದ್ದೇನೆ. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದನು. You know about this communion and blood covenant, I taught for many weeks Sunday evenings. ಮತ್ತು ಕರ್ತನ ಮೇಜು ಮತ್ತು ಈ ರಕ್ತದ ಒಡಂಬಡಿಕೆ ಬಗ್ಗೆ ಭಾನುವಾರ ಸಾಯಂಕಾಲ ಅನೇಕ ವಾರಗಳವರೆಗೆ ನಾನು ಕಲಿಸಿದ್ದೇನೆ. Many weeks I taught. Audio message is available for in YouTube. You can listen. ಅನೇಕ ವಾರಗಳವರೆಗೆ ನಾನು ಕಲಿಸಿದ್ದೇನೆ ಮತ್ತು ಅದರ ಆಡಿಯೋ ಮೆಸೇಜ್ಗಳು ಅದು ಯೂಟ್ಯೂಬ್ ನಲ್ಲಿದೆ, ನೀವು ಕೇಳಬಹುದು. Here Paul is quoting what Jesus did for his disciples before his death. ಮತ್ತು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿ ಮರಣದ ಮುಂಚೆ ಏನು ಮಾಡಿದನೆಂಬುದಾಗಿ. He took the bread, he gave thanks, he break it. ಆತನು ರೊಟ್ಟಿ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದನು. He gave for his disciples. ತನ್ನ ಶಿಷ್ಯರಿಗೆ ಕೊಟ್ಟನು. While giving, he is telling, take, eat, this is bread. He didn't tell it. ಮತ್ತು ಆತನು ಕೊಡುವಾಗ ಆತನು ಹೇಳಿಲ್ಲ ಇದು ರೊಟ್ಟಿಯಾಗಿದೆ ತಿನ್ರಿ ಎಂಬುದಾಗಿ. This is my body. ಆತನು ಹೇಳಿದ ಇದು ನನ್ನ ದೇಹ, which is broken for you. ಇದು ನಿಮಗಾಗಿ ಮುರಿಯಲ್ಪಟ್ಟಿದೆ. This do in remembrance of me. ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ. Hallelujah. Hallelujah. Then again he gave them the grape juice. ನಂತರ ಮತ್ತೆ ದ್ರಾಕ್ಷಾರಸವನ್ನು ಕೊಡ್ತಾನೆ. He didn't say it is grape juice. ಆತನು ದ್ರಾಕ್ಷಾರಸ ಎಂಬುದಾಗಿ ಹೇಳಿಲ್ಲ. This is my blood. ಇದು ನನ್ನ ರಕ್ತವಾಗಿದೆ. Drink it. ಮತ್ತು ನೀವು ಕುಡಿಯಿರಿ. Do in remembrance of me. ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂದನು. Now listen. ಕೇಳ್ರಿ. Some people think the bread becomes magically it becomes a body of Christ. ಮತ್ತು ಕೆಲವೊಬ್ಬರು ಯೋಚನೆ ಮಾಡ್ತಾರೆ ಆ ರೊಟ್ಟಿ ಮಾಯದಿಂದ ಅದು ಕ್ರಿಸ್ತನ ದೇಹ ಆಗ್ಬಿಡ್ತದೆ ಎಂಬುದಾಗಿ. And that's why when it comes they touch it, worship, they do all those things. ಅದಕ್ಕಾಗಿ ಅದನ್ನು ಮುಟ್ಟಿ ಅವರು ಈ ತರ ಎಲ್ಲ ಮಾಡ್ತಾರೆ. No. This is only bread. What bread we eat, that bread only it is. ಮತ್ತು ನಾವು ಏನ್ ಬ್ರೆಡ್ ತಿಂತೀವೋ ಅದೇ ಬ್ರೆಡ್ ಇದು ಕೂಡ ಆಗಿದೆ. This is ordinary grape juice. ಇದು ಸಾಮಾನ್ಯವಾದ ದ್ರಾಕ್ಷಾರಸ ಆಗಿದೆ. But when you take part, ಆದ್ರೆ ತೆಗೆದುಕೊಳ್ಳುವಾಗ you should remember the body which was broken for you. ಮತ್ತು ನೀವು ನೆನಪು ಮಾಡಿಕೊಳ್ಳಬೇಕು ನಿಮಗಾಗಿ ಯಾವ ದೇಹ ಮುರಿಯಲ್ಪಟ್ಟಿದೆಯೋ ಅದನ್ನು ನೆನಪು ಮಾಡಬೇಕು. When you take the bread and eat, you should remember the body of Christ, what
it has done for you on the cross. ಅದನ್ನು ತೆಗೆದುಕೊಳ್ಳುವಾಗ ಕ್ರೂಜೆ ಮೇಲೆ ಕ್ರಿಸ್ತನ ದೇಹವು ನಿಮಗಾಗಿ ಏನ್ ಮಾಡಿದೆಯೋ ಅದನ್ನು ನೆನಪು ಮಾಡಿಕೊಳ್ಳಬೇಕು. You should remember what the blood of Jesus has done for you on the cross. ಮತ್ತು ನಿಮಗಾಗಿ ಕ್ರೂಜೆ ಮೇಲೆ ಯೇಸು ಕ್ರಿಸ್ತನ ರಕ್ತ ಏನ್ ಮಾಡಿದೆಯೋ ಅದನ್ನು ನೆನಪು That ಮಾಡಿಕೊಳ್ಳಬೇಕು. is why we make you to tell all with your mouth what Christ has done on the cross. ಅದಕ್ಕಾಗಿ ಕ್ರಿಸ್ತನ ಕ್ರೂಜೆ ಮೇಲೆ ಏನ್ ಮಾಡಿದ್ದಾನೋ ಆ ಎಲ್ಲ ಅರಿಕೆಗಳನ್ನು ಮಾಡುವಂತೆ ನಾನು ನಿಮಗೆ ಹೇಳ್ತೇನೆ. And verse 26, 26ನೇ ವಚನ, for as often you eat this bread and drink this cup, you do show the Lord's death till he comes. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. So every time when I take part in communion, what I am doing is I am showing or I am proclaiming the death of Lord Jesus Christ. ಮತ್ತು ಪ್ರತಿ ಸಾರಿ ನಾನು ಕರ್ತನ ಮೇಜಿನಲ್ಲಿ ಬಂದು ಪಾಲ್ಗೊಳ್ಳುವಾಗ ನಾನು ಏನ್ ಮಾಡ್ತೇನೆ ಅಂದ್ರೆ ಕರ್ತನ ಮರಣವನ್ನು ನಾನು ಪ್ರಸಿದ್ಧಿಪಡಿಸುತ್ತೇನೆ. Every time when you take part in the communion, it is not prasadam, you don't think it's a prasadam. So everywhere they give, in church they give. This is not prasadam. When you are taking it, what you are doing is you are announcing Christ has died for you. ಮತ್ತು ಇದು ಏನಂದ್ರೆ ಇದು ಯಾವುದೊಂದು ಪ್ರಸಾದ ಅಲ್ಲ, ಎಲ್ಲ ಕಡೆ ಕೊಡ್ತಾರೆ, ಸಭೆಯಲ್ಲೂ ಕೂಡ ಪ್ರಸಾದ ಕೊಡ್ತಾರೆ ಎಂಬುದಾಗಿ ನೀವು ಇದನ್ನು ಬಂದು ತೆಗೆದುಕೊಳ್ಳುವಾಗ ನೀವು ಘೋಷಣೆ ಮಾಡುವಂತ ಒಂದು ಕಾರ್ಯವಾಗಿದೆ. ಅದು ಏನಂದ್ರೆ ಕ್ರಿಸ್ತನು ನನಗಾಗಿ ಸತ್ತಿದ್ದಾನೆ ಎಂಬುದಾಗಿ. You announce the Lord's death till he comes again. ಆತನು ಬರುವ ತನಕ ಕ್ರಿಸ್ತನ ಮರಣವನ್ನು ಅದು ಘೋಷಿಸುವಂತ ವಿಷಯ. Hallelujah. ಹಾಲೆಲೂಯಾ. Are you with me? ನನ್ನೊಟ್ಟಿಗಿದ್ದೀರಾ? Say in English, when I take part in the Lord's table, I announce the Lord's death till he comes back. ನಾನು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಾನು ಕ್ರಿಸ್ತನ ಮರಣವನ್ನು ಆತನ ಬರುವ ತನಕ ಘೋಷಿಸುತ್ತೇನೆ. This is very important. ಇದು ಬಹಳ Till ಪ್ರಾಮುಖ್ಯವಾಗಿದೆ. he comes back, we should do it. ಆತನು ಬರುವ ತನಕ ನಾವು ಇದನ್ನು ಮಾಡಬೇಕು. Because we go out and work in the world. ಮತ್ತು ನಾವು ಹೊರಗಡೆ ಹೋಗಿ ಲೋಕದಲ್ಲಿ ಕೆಲಸ ಮಾಡ್ತೇವೆ. We live like somebody else. ನಾವು ಇನ್ನೊಬ್ಬರಂತೆ ನಾವು ಕೂಡ ಜೀವಿಸ್ತೇವೆ. But we should remind ourselves, we should know we all belong to the blood covenant. ನಾವು ನಮ್ಮನ್ನು ನಾವು ಜ್ಞಾಪಿಸಿಕೊಳ್ಳಬೇಕು, ನಮಗೆ ಗೊತ್ತಿರಬೇಕು ನಾವು ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ. What Christ has done for your sin, sickness, you should know it. ಮತ್ತು ಕ್ರಿಸ್ತನು ನಿಮ್ಮ ಪಾಪಕ್ಕಾಗಿ ರೋಗಕ್ಕಾಗಿ ಏನ್ ಮಾಡಿದ್ದನೋ ಅದು ನಮಗೆ ಗೊತ್ತಿರಬೇಕು. Then he says, ನಂತರ ಹೇಳ್ತಾನೆ verse 27-28, 27-28ನೇ ವಚನ, whosoever shall eat this bread and drink this cup of the Lord unworthily shall be guilty of the body and blood of the Lord. But let a man examine himself, so let him eat of that bread and drink of that cup. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಆದರೆ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. It says, whoever eat the bread and drink that cup juice unworthily shall be guilty of the body and the blood of Jesus Christ. ಅಲ್ಲಿ ಹೇಳ್ತದೆ, ಯಾರಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಆ ದ್ರಾಕ್ಷರಸವನ್ನು ಕುಡಿದರೆ ಅವರು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವರಾಗಿರುವರು. So unworthily when we take part, ಅಯೋಗ್ಯವಾಗಿ ತೆಗೆದುಕೊಳ್ಳುವಾಗ what Bible says, that person will be guilty of the body of Christ and the blood of Jesus. ಮತ್ತು ಆ ವ್ಯಕ್ತಿ ಬೈಬಲ್ ಹೇಳ್ತದೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. You understand droga? Means betraying, denying whatever he has done. ಅದರ ಅರ್ಥ ಏನಂದ್ರೆ ಯೇಸು ಕ್ರಿಸ್ತನು ಏನೆಲ್ಲ ಮಾಡಿದ್ದಾನೋ ಅದನ್ನು ತಿರಸ್ಕಾರ ಮಾಡಿದಂತೆ. And in that way, when you take part, then you are bringing damnation to yourself. ಆ ರೀತಿಯಾಗಿ ನೀವು ತೆಗೆದುಕೊಳ್ಳುವಾಗ ನಿಮ್ಮ ದೇಹಕ್ಕೆ ನೀವೇ ಹಾನಿಕಾರ ಮಾಡಿಕೊಳ್ತೀರಿ. So let a man examine himself.
ಅದಕ್ಕಾಗಿ ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲಿ. Say after me, I will examine myself. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುತ್ತೇನೆ. If you examine yourself, you will not be guilty of the body. ಮತ್ತು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವಾಗ ಆ ಕರ್ತನ ದೇಹಕ್ಕೆ ನೀವು ದ್ರೋಹ ಮಾಡುವುದಿಲ್ಲ. You will not be guilty of the blood of Jesus. ಯೇಸು ಕ್ರಿಸ್ತನ ರಕ್ತಕ್ಕೆ ದ್ರೋಹ ಮಾಡಿದವರಲ್ಲ. Now, what is examining? ಪರೀಕ್ಷೆ ಮಾಡಿಕೊಳ್ಳುವುದಂದ್ರೆ ಏನು? Many times people examine and they don't take part. ಮತ್ತು ಅನೇಕ ಸಾರಿ ಜನರು ಪರೀಕ್ಷೆ ಮಾಡಿಕೊಳ್ತಾರೆ, ಆದ್ರೆ ಅದರಲ್ಲಿ ಪಾಲ್ಗೊಳ್ಳುವುದಿಲ್ಲ. Because they examine themselves, they will not take. ಅವರು ಪರೀಕ್ಷೆ ಮಾಡಿಕೊಳ್ಳುವ ಕಾರಣ ಅವರು ಅದರಲ್ಲಿ ಭಾಗಿಯಾಗುವುದಿಲ್ಲ. I am not worthy. ನಾನು ಯೋಗ್ಯನಲ್ಲ. Am I right? ನಾನು ಸ್ಪಷ್ಟವಾಯಿತು. I am a pastor. I know when I give, I know what you do. ಮತ್ತು ನಾನು ಪಾಸ್ಟರ್ ಆಗಿದ್ದೆ, ನನಗೆ ಗೊತ್ತು ಕೊಡುವಾಗ ಏನ್ ಅನ್ಸ್ತದೆ ಎಂಬುದು. Last minute repentance. Forgive me, Lord. Cleanse me, Lord. I am taking. Lord, forgive me. Yeah. ಮತ್ತು ಕೊನೆ ಕ್ಷಣ ದೇವರನ್ನ ತೆಗೆದುಕೊಳ್ತೇನೆ, ಕ್ಷಮಿಸು ಎಂಬುದಾಗಿ. And it is sad, usually I don't criticize any man of God from pulpit. Sometimes preachers also help them. ಮತ್ತು ನಾನು ಯಾವ ದೇವ ಮನುಷ್ಯನ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಕೆಲವು ಸಾರಿ ದೇವರ ಸೇವಕರು ಕೂಡ ಅವರಿಗೆ ಅದರಂತೆನೆ ಪ್ರೋತ್ಸಾಹ ಮಾಡ್ತಾರೆ. Make them to feel guilty. ಅವರಿಗೆ ಪಾಪಿಗಳಂತೆ ಮಾಡ್ತಾರೆ. If you have seen television yesterday, today don't take part. ನಿನ್ನೆ ನೀವು ಟಿವಿ ನೋಡಿದ್ರೆ ಇವತ್ತು ನೀವು ತೆಗೆದುಕೊಳ್ಳಬೇಡ್ರಿ. ಟಿವಿ ನೋಡಲ್ಲ, ಮೊಬೈಲ್ ನೋಡ್ತಾರ ಅವರು. Some places if you keep flower, they will send you back. No communion for you. Get out. ಮತ್ತು ಕೆಲವು ಸ್ಥಳಗಳಲ್ಲಿ ಹೂವು ಹಾಕೊಂಡ್ರೆ ಅವರು ಕರ್ತನ ಮೇಜೆ ಕೊಡಲ್ಲ. I can't decide whether I should give or not. ನಾವು ನಿರ್ಧಾರ ಮಾಡಕ್ಕಾಗಲ್ಲ ಕೊಡಬೇಕೋ ಕೊಡಬಾರ್ದು. Let every man examine himself. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳಲಿ. I had first when I started a church, I want to start the communion. ಮತ್ತು ಪ್ರಾರಂಭದಲ್ಲಿ ನಾನು ಸಭೆ ಪ್ರಾರಂಭ ಮಾಡಿದಾಗ ಕರ್ತನ ಮೇಜು ಪ್ರಾರಂಭ ಮಾಡುವುದಕ್ಕೆ ನಾನಿದ್ದೆ. I know one man of God in another church. ಮತ್ತು ಇನ್ನೊಬ್ಬ ಸಭೆಯಲ್ಲಿರುವಂತ ದೇವರ ಸೇವಕನು, I called him, can you come and help me? ನಾನು ಆತನಿಗೆ ಕರೆದೆ, ನೀವು ಬಂದು ಸಹಾಯ ಮಾಡಬಹುದಾ? I regretted for calling him. ಆತನಿಗೆ ಕರೆದು ನಾನೇ ಪಶ್ಚಾತ್ತಾಪ ಪಟ್ಟೆ. He put lot of rules and regulation. ಆತನು ಎಷ್ಟೋ ಒಂದು ನಿಯಮಗಳು ಹಾಕ್ಬಿಟ್ಟ, ರೂಲ್ಸ್ ರೆಗ್ಯುಲೇಷನ್ ಹಾಕ್ಬಿಟ್ಟ. Don't buy this, don't buy bread, ನೀವು ರೊಟ್ಟಿ ಖರೀದಿ ಮಾಡಬೇಡ್ರಿ, prepare in the house. ಮನೆಯಲ್ಲೇ ನೀವು ಸಿದ್ಧ ಮಾಡಬೇಕು. When you come here, ನೀವು ಇಲ್ಲಿ ಬರುವಾಗ don't go and give. ನೀವು ಹೋಗಿ ಕೊಡಬೇಡ್ರಿ. They all should come down. ಅವರೇ ಕೆಳಗೆ ಬರಬೇಕು. Compulsory they should kneel down. ಅವರು ಕಡ್ಡಾಯವಾಗಿ ಎಲ್ಲರೂ ಮೊಳಕಾಲು ಉರಬೇಕು. In school, whom you will make you kneel down? ಶಾಲೆಯಲ್ಲಿ ಯಾರಿಗೆ ನಾವು ರೂಲ್ಸ್ ಗಳು ಮಾಡ್ತೇವೆ? To kneel down. ಮೊಳಕಾಲು ಉರುವಂತೆ ಯಾರಿಗೆ ಮಾಡ್ತೇವೆ? ಯಾರು ತಪ್ಪು ಮಾಡಿದಾರ ಅವ್ರಿಗೆಲ್ಲ? ಎಲ್ಲರೂ ತಪ್ಪು ಮಾಡಿದಾರ, ಅವ್ರ ಮಧ್ಯೆ ಮೊಳಕಾಲು ಊರ್ಬೇಕು. Then compulsory, if they don't cover the head, don't give. ಮತ್ತು ಅವರು ಕಡ್ಡಾಯವಾಗಿ ಎಲ್ಲರೂ ಮೊಳಕಾಲು ಉರಬೇಕು. ತಪ್ಪು ಮಾಡಿದವರೆಲ್ಲ ಮೊಳಕಾಲು ಉರಬೇಕು. ಎಲ್ಲರೂ ತಪ್ಪು ಮಾಡಿದ್ದಾರೆ. ಮತ್ತು ನಂತರ ಪ್ರತಿಯೊಬ್ಬರು ತಮ್ಮ ತಲೆ, ಲೇಡೀಸ್, ಸ್ತ್ರೀಯರು ಪ್ರತಿಯೊಬ್ಬರು ತಲೆ ಮುಸ್ಕ್ ಹಾಕೊಳ್ಬೇಕು. If they don't do, you should not give. ಅವ್ರು ಸೆರಗ್ ಹಾಕೊಳ್ತಿದ್ರೆ ಅವ್ರು ಕೊಡಬಾರ್ದು. I also did, because don't know, no, okay. Then afterwards I am reading Bible says long hair is a covering for the women. ಮತ್ತು ನಾನು ಸಹ ಹಾಗೆ ಮಾಡಿದೆ. ನಂತರ ಬೈಬಲ್ ಹೇಳ್ತದೆ ಉದ್ದವಾದ ಕೂದಲು ಸ್ತ್ರೀಯರಿಗೆ ಮಹಿಮೆ ಇದ್ದಂತೆ, covering. ಮುಸುಕಿದ್ದಂತೆ. You all are looking at me as if I am telling my own story. It is not in the Bible. ಮತ್ತು ನೀವು ಈ ರೀತಿಯಾಗಿ ನನಗೆ ನೋಡ್ತಾ ಇದ್ದೀರಿ, ನಿಮ್ಮ ಸ್ವಂತವಾದ ಕಥೆಯನ್ನು ಹೇಳ್ತಿದ್ರೆ ಅದು ಬೈಬಲ್ ಅಲ್ಲಿ ಇದೆ. Hello, same chapter it is there. ಅದೇ ಅಧ್ಯಾಯದಲ್ಲಿ ಬೈಬಲ್ ಅಲ್ಲಿ ಇದೆ. Long hair is a covering. Okay, ಓದಿ ಬಿಡುಪ್ಪ, at least they will be happy. They are looking, no, my grandmother covered, my mother covered, why should I not cover? Verse 15. 15ನೇ ವಚನ, 11ನೇ ಅಧ್ಯಾಯ 15ನೇ ವಚನ. ಸ್ತ್ರೀಯು ಕೂದಲಿ ಬೆಳೆಸಿಕೊಂಡರೆ ಅದು ಅವಳಿಗೆ ಮಹಿಮೆಯಾಗಿದೆ ಎಂಬುದು ಸ್ವಭಾವ ಸಿದ್ಧವಲ್ಲವೇ? Yeah, for her hair is given her for a covering. ಏಕೆಂದರೆ ಮಹಿಮೆ ಏಕೆಂದರೆ ಅವಳಿಗೆ ಉದ್ದ ಕೂದಲು ಮುಸುಕಿನಂತೆ ಕೊಡಲ್ಪಟ್ಟಿದೆ. Hallelujah. Hallelujah. Tell in Kannada, all of you. ಕನ್ನಡದಲ್ಲಿ ಹೇಳ್ಬೋದಾ? ಅವಳಿಗೆ ಉದ್ದ ಕೂದಲು
ಮುಸುಕಿನಂತೆ ಕೊಡಲ್ಪಟ್ಟಿದೆ. ಜೋರಾಗಿ ಜೋರಾಗಿ ಹೇಳ್ರಿ. ಅವರಿಗೆ ಉದ್ದ ಕೂದಲು ಮುಸುಕಿನಂತೆ ಕೊಡಲ್ಪಟ್ಟಿದೆ. God gave permanent covering. ದೇವರು ನಿಮಗೆ ನಿತ್ಯಕ್ಕಾಗಿ ಒಂದು ಮುಸುಕು ಕೊಟ್ಟಿದ್ದಾನೆ. ಯಾಕೆ ಸುಮ್ಮನೆ ಅದು ಹಾಕಿ ಇದು ಹಾಕೊಂಡು ಟೈಮ್ ಮಾಡಿ ಯು ಕಾಂಟ್ ವರ್ಷಿಪ್ ಆಲ್ಸೋ, ಯು ಕಾಂಟ್ ಲಿಫ್ಟ್ ಹ್ಯಾಂಡ್, ಆಲ್ ಯುವರ್ ಅಟೆನ್ಷನ್ ವಿಲ್ ಬಿ ಆನ್ ದಟ್. ಯಾಕೆ ನೀವು ಅದು ಸೆರಗ್ ಹಾಕ್ಬೇಕು, ಬಟ್ಟೆ ಕಟ್ಕೊಳ್ಬೇಕು, ಎಲ್ಲ ನಮ್ಮ ತಲೆ ಎಲ್ಲ ಆರಾಧನೆ ಬಿಟ್ಟು ಅದ್ರ ಮೇಲೆ ಇರ್ತದೆ. We left the word. ನಾವು ವಾಕ್ಯವನ್ನೇ ಬಿಟ್ಟಿದ್ದೇವೆ. I don't have time, otherwise I can explain why Paul wrote this. ನನಗೆ ಸಮಯ ಇಲ್ಲ, ನಾನು ವಿವರಣೆ ಮಾಡ್ತಾ ಇದ್ದೆ ಯಾಕೆ ಪೌಲ್ ಅದನ್ನು ಬರೆದಿದ್ದಾನೆ. We left the truth. ನಾವು ಸತ್ಯವನ್ನು ಬಿಟ್ಟಿದ್ದೇವೆ. We punish people if they don't cover. ನಾವು ಜನರಿಗೆ ಶಿಕ್ಷೆ ಕೊಡ್ತೀವಿ ಒಂದು ವೇಳೆ ಅವರು ಮುಸುಕು ಹಾಕೊಳ್ಳಿಲ್ಲ ಅಂದ್ರೆ. And we tell people if you don't cover you will go to hell. ಮತ್ತು ನೀವು ಮುಸುಕು ಹಾಕೊಳ್ಳೋದ್ರೆ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. And why they will take part in communion, all the mistakes that they commit. ಮತ್ತು ಎಲ್ಲ ತಪ್ಪುಗಳು ಮಾಡಿದಾಗ ಯಾಕೆ ಅವರು ಕರ್ತನ ಮೇಜಲ್ಲಿ ತೆಗೆದುಕೊಳ್ಳಬೇಕು. Now what is examining ourselves? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಂದ್ರೆ ಏನು? What we see, the context is we should announce the Lord's death. ಅಲ್ಲಿ ಇರುವಂತ ಒಂದು ತಾತ್ಪರ್ಯ ಏನೆಂದರೆ ನಾವು ಕರ್ತನ ಮರಣವನ್ನು ಪ್ರಸಿದ್ಧಿಪಡಿಸಬೇಕು. Say, I will announce the Lord's death. ನಾನು ಕರ್ತನ ಮರಣವನ್ನು ಘೋಷಿಸುತ್ತೇನೆ. See, it is not about whether you saw TV, whether you covered, you kept flower. It is not about that. ನೀವು ಟಿವಿ ನೋಡಿದ್ದೀರೋ ಅಥವಾ ನಿಮ್ಮ ತಲೆ ಸೆರಗಾಕಿದಿರೋ ಹಾಕಿಲ್ವೋ ಅದರ ಬಗ್ಗೆ ಹೇಳ್ತಾ ಇಲ್ಲ. It is not about what you did. ನೀವು ಏನ್ ಮಾಡಿದಿರೋ ಅದರ ಬಗ್ಗೆ ಹೇಳ್ತಾ ಇಲ್ಲ. It is all about what he did. ಅದು ಎಲ್ಲವೂ ಕ್ರಿಸ್ತನು ನಿಮಗಾಗಿ ಏನ್ ಮಾಡಿದ್ದಾನೋ ಅದರ ಬಗ್ಗೆ ಹೇಳ್ತದೆ. What he did, ಆತನು ಏನ್ ಮಾಡಿದ್ದಾನೆ, that we have to examine. ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. With that conscious we have to take part in the Lord's table. ಆ ಒಂದು ಪರೀಕ್ಷೆ ಮಾಡಿಕೊಂಡವರಾಗಿ ಆ ಒಂದು ಮನೋಭಾವನದಿಂದ ನಾವು ಕರ್ತನ ಮೇಜಿನಲ್ಲಿ ನಾವು ತೆಗೆದುಕೊಳ್ಳಬೇಕು. That is taking part in worthy manner. ಮತ್ತು ಅದೇ ಯೋಗ್ಯರಾಗಿ ತೆಗೆದುಕೊಳ್ಳುವಂತದ್ದು. Let me explain. ನಾನು ಮತ್ತೆ ವಿವರಿಸ್ತೇನೆ. Hebrew 10th chapter, ಇಬ್ರಿಯ 10ನೇ ಅಧ್ಯಾಯ verse 10. 10ನೇ ವಚನ. Hebrew 10th chapter, ಇಬ್ರಿಯ 10ನೇ ಅಧ್ಯಾಯ verse 10. 10ನೇ ವಚನ. By which will we are sanctified through the offering of the body of Jesus Christ once for all. ಯೇಸು ಕ್ರಿಸ್ತನು ಒಂದೇ ಸಲ ಎಲ್ಲ ಕಾಲಕ್ಕೂ ತನ್ನ ದೇಹವನ್ನು ಸಮರ್ಪಿಸಿದರ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟೆವು. Hallelujah. 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 Once for all. ಒಂದೇ ಸಾರಿ He sanctified all of us ನಮ್ಮೆಲ್ಲರನ್ನು ಶುದ್ಧಿ ಮಾಡಿದ್ದಾನೆ. by sacrificing his own body. ತನ್ನ ಸ್ವಂತ ದೇಹವನ್ನು ಸಮರ್ಪಣೆ ಮಾಡುವುದರ ಮೂಲಕ. What is the meaning once for all? Once for all means what? ಎಲ್ಲ ಕಾಲಕ್ಕೂ ಒಂದೇ ಸಾರಿ ಅಂದ್ರೆ ಏನು? For example, ಉದಾಹರಣೆಗಾಗಿ maybe you have taken a loan. ನೀವು ಸಾಲ ತೆಗೆದುಕೊಂಡ್ರಿ. Maybe education loan. ನೀವು ವಿದ್ಯಾಭ್ಯಾಸದ ಸಾಲ ತೆಗೆದುಕೊಂಡಿರಬಹುದು. Or for house construction. ಅಥವಾ ಮನೆ ಕಟ್ಟಡಕ್ಕಾಗಿ ತೆಗೆದುಕೊಂಡಿರಬಹುದು. Every month you are paying. ಪ್ರತಿ ತಿಂಗಳು ನೀವು ಕಟ್ತಾ ಇದ್ದೀರಿ. Today our chief minister is announcing. ಇವತ್ತು ಮುಖ್ಯಮಂತ್ರಿ ಅವರು ಘೋಷಣೆ ಮಾಡ್ತಾರೆ. Now all your loans are cancelled. ಇವತ್ತಿನಿಂದ ನಿಮ್ಮ ಎಲ್ಲ ಸಾಲಗಳು ಈಗ ರದ್ದಾಯಿತು. Once for all it is cancelled. ಅದು ಎಲ್ಲ ಒಂದೇ ಕಾಲಕ್ಕೆ ಅದು ಒಂದೇ ಸಾರಿ ರದ್ದಾಯಿತು. Means ಅರ್ಥ tomorrow no need to pay. ನಾಳೆ ಕಟ್ಟುವುದು ಬೇಕಾಗಿಲ್ಲ. Am I right? ಅರ್ಥ ಆಯ್ತು. What for all he find us by giving his body as a sacrifice. ಎಲ್ಲ ಕಾಲಕ್ಕೂ ಒಂದೇ ಸಾರಿ ತನ್ನ ದೇಹವನ್ನು ಅರ್ಪಿಸುವುದರ ಮೂಲಕ ನಮ್ಮನ್ನು ಶುದ್ಧರಾಗಿ ಮಾಡಿದ್ದಾನೆ. Sanctified means he made us holy. ಶುದ್ಧೀಕರಿಸುವುದೆಂದರೆ ಆತನು ಪರಿಶುದ್ಧರಾಗಿ ಮಾಡಿದ್ದಾನೆ. Say in English, my Christ has made me holy by sacrificing his own body once for all. ಎಲ್ಲರೂ ಹೇಳ್ರಿ, ನನ್ನ ಕ್ರಿಸ್ತನು ಒಂದೇ ಸಾರಿ ಎಲ್ಲ ಕಾಲಕ್ಕೂ ತನ್ನ ದೇಹವನ್ನು ಅರ್ಪಿಸುವುದರ ಮೂಲಕ ನನ್ನನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ. Hallelujah. Hallelujah. This is truth. ಇದು ಸತ್ಯವಾಗಿದೆ. God made you holy by giving
his own body as a sacrifice. ದೇವರು ತನ್ನ ಸ್ವಂತ ದೇಹವನ್ನು ಸಮರ್ಪಿಸುವುದರ ಮೂಲಕ ನಿಮ್ಮನ್ನು ಒಂದೇ ಸಾರಿ ಎಲ್ಲ ಕಾಲಕ್ಕೂ ಪರಿಶುದ್ಧರಾಗಿ ಮಾಡಿದ್ದಾನೆ. When you take part in communion, ನೀವು ಕರ್ತನ ಮೇಜಿನಲ್ಲಿ ಭಾಗಿಯಾಗುವಾಗ, I am not saying you commit sin and come and take part. ಮತ್ತು ನಾನು ಹೇಳ್ತಾ ಇಲ್ಲ ಪಾಪ ಮಾಡಿ ಬಂದು ತಗೊಳ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. Ask God sorry. ಆದ್ರೆ ದೇವರಿಗೆ ಕ್ಷಮೆ ಕೇಳ್ರಿ. But remember, for your sin, Christ sacrificed his body once for all. ಆದ್ರೆ ನೀವು ನೆನಪು ಮಾಡಿಕೊಳ್ಳುವಂತ ವಿಷಯ, ನಿಮ್ಮ ಪಾಪಕ್ಕಾಗಿ ಕ್ರಿಸ್ತನು ತನ್ನ ದೇಹವನ್ನು ಕ್ರೂಜೆ ಮೇಲೆ ಅರ್ಪಿಸಿದ್ದಾನೆ. How many of you agree what I am saying? ಎಷ್ಟು ಜನ ನೀವು ಒಪ್ಪಿಕೊಳ್ತು ನಾನು ಹೇಳುವಂತದ್ದು? Come with me to 1 Peter 2:24. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. 1 Peter 2:24. 1 ಪೇತ್ರ 2ನೇ ಅಧ್ಯಾಯ 24ನೇ Who ವಚನ. his own self bare our sins in his own body on the tree. We being dead to sin should live unto righteousness, by whose stripes you were healed. ನಾವು ನಮ್ಮ ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಕಂಬದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು. ಆತನ ಗಾಯಗಳಿಂದ ನಿಮಗೆ ಗುಣವಾಯಿತು. Look here. ಈ ಕಡೆ ನೋಡ್ರಿ. God wants us to be dead to sin and live unto righteousness. ಮತ್ತು ದೇವರು ಬಯಸ್ತಾನೆ ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. For that purpose, ಆ ಕಾರಣಕ್ಕಾಗಿ Peter says Jesus carried all our sins in his own body. ಪೇತ್ರನು ಹೇಳ್ತಾನೆ ನಮ್ಮ ಎಲ್ಲ ರೋಗಗಳನ್ನು ತಾನು ತನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದಾನೆ. Hallelujah. Hallelujah. Say, my Jesus carried all my sins in his own body. ನನ್ನ ಯೇಸು ನನ್ನ ಎಲ್ಲ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದಾನೆ. What a blessing. ಇದು ಎಂತ ಆಶೀರ್ವಾದ. All my sins. All my sins. ನನ್ನ ಎಲ್ಲ ಪಾಪಗಳು. What I committed till yesterday. ನಿನ್ನೆ ತನಕ ಏನ್ ಮಾಡಿದೆ. What I am doing today. ಇವತ್ತು ಏನ್ ಮಾಡ್ತೇನೆ. What I am going to do tomorrow. ನಾಳೆ ಏನ್ ಮಾಡ್ತೇನೋ. All my sins Jesus carried in his own body. ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. My sin nature Jesus carried in his own body. ನನ್ನ ಪಾಪದ ಸ್ವಭಾವವನ್ನು ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. Now I can live unto righteousness. ಈಗ ನಾನು ನೀತಿಗಾಗಿ ಜೀವಿಸುವಂತೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Okay, one more scripture. ಇನ್ನೊಂದು ವಾಕ್ಯ. What the body has done for you. ಈ ದೇಹ ನಿಮಗಾಗಿ ಏನ್ ಮಾಡಿದೆ. This is discerning Lord's body. ಇದು ಕರ್ತನ ದೇಹವನ್ನು ವಿವೇಚಿಸುವಂತದಾಗಿದೆ. Colossians 1st chapter. ಕೊಲೊಸ್ಸೆ ಮೊದಲನೇ ಅಧ್ಯಾಯ. 1st chapter. ಮೊದಲನೇ ಅಧ್ಯಾಯ. Verse 21 and 22. 21-22ನೇ ವಚನ. And you that were sometime alienated and enemies in your mind by wicked works, yet now has he reconciled in the body of his flesh through death to present you holy, unblameable, unreprovable in his sight. ಇದಲ್ಲದೆ ನೀವು ಒಮ್ಮೆ ಅನ್ಯರು ದುಷ್ಕೃತ್ಯಗಳಿಂದ ವಿರೋಧ ಮನಸ್ಸುಳ್ಳವರು ಆಗಿದ್ದೀರಿ. ಆದರೂ ತನ್ನ ಶಾರೀರಿಕ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಆತನು ನಿಮ್ಮನ್ನು ಸಂಧಾನಪಡಿಸಿಕೊಂಡಿದ್ದಾನೆ. ಆತನು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿಂದಾರಹಿತರನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳುವಂತೆ ಮಾಡಿದ್ದಾನೆ. Hallelujah. Hallelujah. Look. ನನ್ನ ಕಡೆ ನೋಡ್ರಿ. Paul is talking about us. ಪೌಲನು ನಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾನೆ. Look here means you should not read Bible. ನೀವು ಈ ಕಡೆ ನೋಡ್ರಿ ಅಂದ್ರೆ ಬೈಬಲ್ ಓದಬಾರ್ದು. ನಿನ್ ಬೈಬಲ್ ನಿನ್ನ ಹತ್ರ ಇರ್ತದೆ, ನಾನು ತಗೊಂಡು ಹೋಗಲ್ಲ, ಮನೆಗೆ ಹೋಗಿ ಓದು, ಇಲ್ಲಿ ನೋಡ್ಬೇಕು. I explain, okay? ನಾನು ವಿವರಿಸ್ತೇನೆ. That time we were away from God. ಆ ಸಮಯದಲ್ಲಿ ನಾವು ದೇವರಿಂದ ದೂರವಾಗಿದ್ವಿ. Mind was wicked. ನಮ್ಮ ಮನಸ್ಸು ಕೆಟ್ಟದಾಗಿತ್ತು. But now we are reconciled. ಆದ್ರೆ ಈಗ ನಾವು ದೇವರೊಂದಿಗೆ ಒಂದಾಗಿದ್ದೇವೆ. Say, now I am reconciled. ಈಗ ನಾನು ದೇವರೊಂದಿಗೆ ಒಂದಾಗಿದ್ದೇನೆ. God is holy. ದೇವರು ಪರಿಶುದ್ಧನಾಗಿದ್ದಾನೆ. Man is not holy. ಮನುಷ್ಯನು ಪರಿಶುದ್ಧನಲ್ಲ. How unholy man can get reconciled with God? ಹೇಗೆ
ಪರಿಶುದ್ಧವಾದ ಹೇಗೆ ಕೆಟ್ಟ ವ್ಯಕ್ತಿ ದೇವರೊಂದಿಗೆ ಒಂದಾಗಬಹುದು? God's holiness is something, great. ದೇವರ ಪರಿಶುದ್ಧತೆ ಅದು ಬಹಳ ದೊಡ್ಡದಾಗಿದೆ. Nobody can tell him, God, I stopped smoking, now I am holy. ಯಾರು ಹೇಳಕ್ಕಾಗಲ್ಲ, ದೇವ್ರೆ ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೇನೆ, ಈಗ ಪರಿಶುದ್ಧ ಆಗಿದ್ದೇನೆ. I drank, I left, now I am holy. ಈಗ ನಾನು ಕುಡಿಯೋದು ಬಿಟ್ಟಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ. Because God's holiness is something beyond our description. ಯಾಕಂದ್ರೆ ದೇವರ ಪರಿಶುದ್ಧತೆ ನಮ್ಮ ಯೋಚನೆಗೆ ಮೀರಿದಾಗಿದೆ. There is no sin in God. ದೇವರಲ್ಲಿ ಯಾವ ಕೆಟ್ಟತನವೇ ಇಲ್ಲ. God cannot see sin, Bible says. ಬೈಬಲ್ ಹೇಳ್ತದೆ ದೇವರು ಪಾಪ ನೋಡಕ್ಕಾಗಲ್ಲ. Such a holy God, ಅಂತ ಪರಿಶುದ್ಧವಾದ ದೇವರು how one unholy man can get reconciled with him? ಹೇಗೆ ಒಬ್ಬ ಒಬ್ಬ ಅಪರಿಶುದ್ಧ ವ್ಯಕ್ತಿ, ಕೆಟ್ಟ ವ್ಯಕ್ತಿ ದೇವರೊಂದಿಗೆ ಒಂದಾಗಕ್ಕೆ ಸಾಧ್ಯ? You know how? ಹೇಗೆ ಗೊತ್ತಾ? Through the death of his body. ಆತನ ದೇಹದ ಮರಣದ ಮೂಲಕ. Through the death of Jesus Christ. ಯೇಸು ಕ್ರಿಸ್ತನ ಮರಣದ ಮೂಲಕ. Jesus Christ's body died on the cross for you and me. So today, now, when God sees us, you are holy, unblameable, unreprovable. ಮತ್ತು ಕ್ರಿಸ್ತನ ದೇಹ ನನಗಾಗಿ ನಿನಗಾಗಿ ನಮ್ಮ ಪಾಪಗಳಿಗಾಗಿ ಸತ್ತು ಹೋಗಿದೆ. ಅದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ನೋಡುವಾಗ ಪರಿಶುದ್ಧನು, ನಿರ್ದೋಷಿಯು, ನಿಂದ ರಹಿತನಾಗಿ ನೋಡ್ತಾನೆ. Hallelujah. Hallelujah. Through the death of the Jesus Christ, of his body, now I am holy, unblameable, unreprovable in God's sight. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ಈಗ ನಾನು ದೇವರ ದೃಷ್ಟಿಯಲ್ಲಿ ಪರಿಶುದ್ಧನು, ನಿರ್ದೋಷಿಯು, ನಿಂದ ರಹಿತನು ಆಗಿದ್ದೇನೆ. You are not happy. ನೀವು ಸಂತೋಷವಾಗಿಲ್ಲ. ನಾನು ಬೈದೆ ನಿಮಗೆ ಖುಷಿ ಆಗ್ತದೆ. ಪಾಪಿನ ಬೈಬೇಕು, ಅವಾಗ ಕರೆಕ್ಟ್, ನೈಸ್ ಮೆಸೇಜ್. ಪವಿತ್ರರ ಹೇಗೆ ನಾವು ಹೇಗೆ ಪರಿಶುದ್ಧರಾಗಿದ್ದೀವಿ? ಇಟ್ ಈಸ್ ನಾಟ್ ವಾಟ್ ಯು ಡೂ. ನೀವೇನ್ ಮಾಡ್ತಿರೋ ಅದು ಅಲ್ಲ, ಇಟ್ ಈಸ್ ವಾಟ್ ಹಿ ಹಸ್ ಡನ್. ಆತನು ಏನ್ ಮಾಡಿದ್ದನೋ ಅದು. ಇನ್ ಕನ್ನಡ, ಲುಕ್ ಅಟ್ ಯುವರ್ ನೇಬರ್ ಲೌಡ್ಲಿ. ವೆನ್ ಯು ಟೆಲ್ ಲೌಡ್ಲಿ, ಇಟ್ ಶುಡ್ ಸ್ಪ್ಲಿಟ್ ದರ್ ಇಯರ್ಸ್. ಓಕೆ. ಮತ್ತು ನೀವು ಪಕ್ಕದವರಿಗೆ ನೋಡಿ ಗಟ್ಟಿಯಾಗಿ ಹೇಳ್ಬೇಕು. ಇಷ್ಟು ಗಟ್ಟಿಯಾಗಿ ಹೇಳ್ಬೇಕಂದ್ರೆ ಅವ್ರ ಕಿವಿ ಲೈಕ್ ದಟ್ ಯು ಶುಡ್ ಟೆಲ್. ಆ ರೀತಿ ಹೇಳ್ಬೇಕು. ಟೆಲ್ ನಾವು ಟೆಲ್ ಆಫ್ಟರ್ ಕನ್ನಡ ಹೇಳ್ರಿ. ನೇಬರ್ಸ್, ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ಈಗ ನೀನು ದೇವರ ದೃಷ್ಟಿಯಲ್ಲಿ ಪರಿಶುದ್ಧನು, ನಿರ್ದೋಷಿಯು, ನಿಂದ ರಹಿತರು ಆಗಿದ್ದೀರಿ. Hallelujah. Hallelujah. Man will always find mistake in you. ಮನುಷ್ಯನು ಯಾವಾಗಲೂ ನಿಮ್ಮಲ್ಲಿ ತಪ್ಪುಗಳನ್ನು ಹುಡುಕ್ತಾನೆ. Every man will find mistake. ಪ್ರತಿಯೊಬ್ಬರು ತಪ್ಪುಗಳನ್ನು ಹುಡುಕ್ತಾನೆ. One mistake if they find out, next what mistake? ಒಂದು ತಪ್ಪು ಹುಡುಕಿದಾಗ ಮತ್ತೊಂದು ತಪ್ಪು ಏನಂತ ಹುಡುಕ್ತಾರೆ. But God will not see any mistakes. ಆದ್ರೆ ದೇವರು ಯಾವ ತಪ್ಪುಗಳನ್ನು ನೋಡುವುದಿಲ್ಲ. He has made you blameless. ನಿಮ್ಮನ್ನು ನಿರ್ದೋಷಿಗಳಾಗಿ ಮಾಡಿದ್ದಾನೆ. Again I'm saying, it is not what you do, what you don't do. ಮತ್ತೊಂದು ಸಾರಿ ಹೇಳ್ತೇನೆ, ನೀವೇನ್ ಮಾಡ್ತೀರೋ ನೀವೇನ್ ಮಾಡಲ್ವೋ ಅದು ಹೇಳ್ತಾ ಇಲ್ಲ. What he has done for your sin. ನಿಮ್ಮ ಪಾಪಗಳಿಗಾಗಿ ಆತನು ಏನ್ ಮಾಡಿದನು ಅದೇ ಆಗಿದೆ. Hallelujah. Hallelujah. Listen, when you are holy, unblameable, unreprovable means what type of a man you are? ನೀವು ಪರಿಶುದ್ಧರು, ನಿಂದಾರಹಿತರು, ನಿರ್ದೋಷಿಗಳು ನೀವು ಆಗಿದ್ದೀರಿ ಎಂಬುದಾಗಿರುವುದಾದ್ರೆ ಎಂತ ಜನರು ನೀವು ಆಗಿರಬಹುದು? What type of person you are? ಎಂತ ಜನರು ನೀವು ಆಗಿದ್ದೀರಿ? Happily you should take part in the communion. ಸಂತೋಷವಾಗಿ ಕರ್ತನ ಮೇಜಿನಲ್ಲಿ ನೀವು ಭಾಗಿಯಾಗಬೇಕು. Apostle Paul says, ಇನ್ನೊಂದು ವಾಕ್ಯ ಪೌಲ ಹೇಳ್ತಾನೆ, this truth I preach. ಈ ಸತ್ಯವನ್ನು ನಾನು ಸಾರ್ತೇನೆ. I warn every man, I tell every man, hey, you are holy man, you are unblameable, you are unreprovable in God's sight. ನಾನು ಪ್ರತಿಯೊಬ್ಬ ಮಕ್ಕಳಿಗೆ, ದೇವರ ಮಕ್ಕಳಿಗೆ ನಾನು ಸಾರ್ತೇನೆ, ನೀನು ದೇವರ ದೃಷ್ಟಿಯಲ್ಲಿ ಪರಿಶುದ್ಧನು, ನಿಂದ ರಹಿತನು, ನಿರ್ದೋಷಿ ಆಗಿದೆ ಎಂಬುದಾಗಿ. Come with me to same chapter verse 28. ಅದೇ ಅಧ್ಯಾಯ 28ನೇ ವಚನಕ್ಕೆ ಬಂದ್ರೆ, whom we preach, warning every man, teaching every man in all wisdom, that we may present every man perfect in Christ Jesus.
ಕೊಲೊಸೆ 1:28 ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಯೊಬ್ಬನನ್ನು ಪರಿಪೂರ್ಣನನ್ನಾಗಿಯೂ ಸಮರ್ಪಿಸುವಂತೆ ಪ್ರತಿಯೊಬ್ಬನನ್ನು ಎಚ್ಚರಿಸುತ್ತಾ ಎಲ್ಲಾ ಜ್ಞಾನದಲ್ಲಿ ಪ್ರತಿಯೊಬ್ಬನಿಗೂ ಬೋಧಿಸುತ್ತಾ ನಾವು ಆತನನ್ನು ಸಾರುವವರಾಗಿದ್ದೇವೆ. Hallelujah. ಹಾಲೆಲೂಯಾ. Look here. ಈ ಕಡೆ ನೋಡ್ರಿ. Paul is saying, I am preaching Christ. ಅಲ್ಲಿ ಪೌಲ್ ಹೇಳ್ತಾನೆ, ನಾನು ಯೇಸುವನ್ನು ಸಾರ್ತಾ ಇದ್ದೇನೆ. I am not preaching your sin. ನಿಮ್ಮ ಪಾಪವನ್ನು ಸಾರ್ತಾ ಇಲ್ಲ. I am preaching Christ. ನಾನು ಕ್ರಿಸ್ತನನ್ನು ಸಾರ್ತಾ ಇದ್ದೇನೆ. I am warning you. ನಾನು ನಿಮಗೆ ಎಚ್ಚರಿಸುತ್ತೇನೆ. By preaching Christ. ಕ್ರಿಸ್ತನನ್ನು ಸಾರುವುದರ ಮೂಲಕ make every man perfect. ಪ್ರತಿಯೊಬ್ಬನನ್ನು ಪರಿಪೂರ್ಣವಾಗಿ ಮಾಡ್ತೇನೆ. How he makes every man perfect? ಪ್ರತಿಯೊಬ್ಬನನ್ನು ಹೇಗೆ ಪರಿಪೂರ್ಣವಾಗಿ ಮಾಡ್ತಾನೆ? Not talking about sin. ಪಾಪದ ಬಗ್ಗೆ ಮಾತಾಡುವುದರಿಂದ ಅಲ್ಲ. Talking about what Jesus did for sin. ಯೇಸು ಕ್ರಿಸ್ತನು ಪಾಪಕ್ಕಾಗಿ ಏನ್ ಮಾಡಿದ್ದಾನೋ ಅದನ್ನು ಮಾತಾಡುವುದರ ಮೂಲಕ. I want to present every man perfect in Christ Jesus. ನಾನು ಪ್ರತಿಯೊಬ್ಬನನ್ನು ಎಚ್ಚರಿಸುತ್ತಾ ಪ್ರತಿಯೊಬ್ಬನನ್ನು ಯೇಸು ಕ್ರಿಸ್ತನಿಗೆ ಪರಿಪೂರ್ಣವಾಗಿ ಸಮರ್ಪಿಸುವುದಕ್ಕಾಗಿ ನಾನು ಸಾರ್ತೇನೆ. I am using all wisdom to do this. ಆತನು ಹೇಳ್ತಾನೆ, ನಾನು ಎಲ್ಲ ಜ್ಞಾನವನ್ನು ಉಪಯೋಗಿಸ್ತಾ ಇದ್ದೇನೆ. He wants church to realize, hey, you are no more a sinner, you are perfect in Christ Jesus. ಆತನು ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಪಾಪಿಗಳಲ್ಲ, ನೀವು ಕ್ರಿಸ್ತನಿಂದ ನೀವು ಪರಿಶುದ್ಧರಾಗಿದ್ದೀರಿ. Say after me, because of the finished work of cross, I am perfect in Christ Jesus. ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಮಾಡಿ ಮುಗಿಸಿದ ಕಾರ್ಯದಿಂದ ನಾನು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದ್ದೇನೆ. See, without Christ we were imperfect. ಕ್ರಿಸ್ತನಿಲ್ಲ ಅಂದ್ರೆ ನೀವು ಅಪರಿಪೂರ್ಣರು. But when you are in Christ you are perfect. ಆದ್ರೆ ನೀವು ಯೇಸು ಕ್ರಿಸ್ತನಲ್ಲಿ ಇರುವಾಗ ನೀವು ಪರಿಪೂರ್ಣರಾಗಿದ್ದೀರಿ. Hallelujah. Hallelujah. You are holy. ನೀವು ಪರಿಶುದ್ಧರಾಗಿದ್ದೀರಿ. No one can call you sinner. ಯಾರು ನಿಮ್ಮನ್ನು ಪಾಪಿಗಳು ಎಂಬುದಾಗಿ ಕರೆಯಕ್ಕಾಗಲ್ಲ. Bible declares you are holy. ಬೈಬಲ್ ಘೋಷಣೆ ಮಾಡ್ತದೆ ನೀವು ಪರಿಶುದ್ಧರು ಎಂಬುದಾಗಿ. Why you are holy? ಯಾಕೆ ನೀವು ಪರಿಶುದ್ಧರು? Because of the death of his body. ಆತನ ದೇಹದ ಮರಣದ ಮೂಲಕ. Amen. Am I right? ಅದು ಸ್ಪಷ್ಟವಾಯ್ತಾ? You are not holy by what you did, you are holy because of the death of the body of Jesus Christ. ನೀವು ಏನ್ ಮಾಡಿದ್ದೀರೋ ಅದರಿಂದ ನೀವು ಪರಿಶುದ್ಧರಲ್ಲ. ಕ್ರಿಸ್ತನು ನಿಮ್ಮ ಕ್ರಿಸ್ತನ ದೇಹದ ಮರಣದ ಮೂಲಕ ನೀವು ಪರಿಶುದ್ಧರಾಗಿದ್ದೀರಿ. You are unblameable because of the death of the body of Christ. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ನೀವು ನಿರ್ದೋಷರಾಗಿದ್ದೀರಿ. Say, I am unblameable because of the death of the body of Christ. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ನಾನು ನಿರ್ದೋಷಿಯಾಗಿದ್ದೇನೆ. ನನಗೆ ಏರಿಲ್ಲ, ಇನ್ನು ಲೌಡ್ಲಿ ಗಟ್ಟಿಯಾಗಲ್ರಿ. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ನಾನು ನಿರ್ದೋಷಿಯಾಗಿದ್ದೇನೆ. ಮೀನಿಂಗ್ ಇಸ್, ಅರ್ಥ ಏನೆಂದರೆ, ನೋ ಮ್ಯಾನ್ ಕ್ಯಾನ್ ಬ್ಲೇಮ್ ಯು. ಯಾರು ನಿಮಗೆ ದೋಷಣೆ ಮಾಡಕ್ಕಾಗಲ್ಲ. ನೋ ಒನ್ ಕ್ಯಾನ್ ಟೆಲ್ ಯುವರ್ ಮಿಸ್ಟೇಕ್. ಯಾರು ನಿಮ್ಮ ತಪ್ಪುಗಳು ಹೇಳಕ್ಕಾಗಲ್ಲ. No one can say you did this, you did. No one can tell. ಯಾರು ಹೇಳಕ್ಕಾಗಲ್ಲ ಇದನ್ನ ಮಾಡಿದಿ ಅದನ್ನ ಮಾಡಿದಿ ಎಂದು. Why? ಯಾಕೆ? Not because what you did, what you didn't do. ನೀನೇನ್ ಮಾಡಿದ್ಯೋ ನೀನೇನ್ ಮಾಡಿಲ್ಲವೋ ಅದರಿಂದ ಅಲ್ಲ. He died on the cross. ಆತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. Hallelujah. Hallelujah. Holy, unblameable. ಪರಿಶುದ್ಧರು, ನಿರ್ದೋಷಿಗಳು, unreprovable. ಮತ್ತು ನಿಂದಾ ರಹಿತರು. No insult, no shame. ಯಾವುದೇ ಅವಮಾನಗಳಿಲ್ಲ, ಯಾವುದೇ ನಾಚಿಕೆಗಳಿಲ್ಲ, no guilt. ಯಾವುದೇ ಖಂಡನೆ ಇಲ್ಲ. Say, I am holy, unblameable, unreprovable in God's sight because of the death of his body. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ನಾನು ಈಗ ದೇವರ ದೃಷ್ಟಿಯಲ್ಲಿ ಪರಿಶುದ್ಧನು, ನಿರ್ದೋಷಿಯು, ನಿಂದಾ ರಹಿತನು ಆಗಿದ್ದೇನೆ. Devil, bad devil. ಸೈತಾನನು ಕೆಟ್ಟವನಾಗಿದ್ದಾನೆ. He will come and tell what sin you commit back. ಆತನು ಯಾವಾಗಲೂ ಬಂದು ನೀನು ಹಿಂದೆ ಮಾಡಿರುವಂತ ತಪ್ಪುಗಳು, 20 ವರ್ಷದ ಹಿಂದೆ ಮಾಡಿರುವಂತ ಪಾಪವನ್ನು ನೆನಪು ಮಾಡ್ತಾನೆ. If he doesn't remind you, somebody will remind you. ಆತನು ನೆನಪು ಮಾಡದಿದ್ರೆ ನಿಮಗೆ ಬೇರೆಯವರು ನೆನಪು ಮಾಡ್ತಾರೆ. Some people once said, on the day of my marriage, no brother, they talk like this. ಮತ್ತು ಕೆಲವೊಬ್ರು ನೆನಪು ಮಾಡ್ತಾರೆ, ನಿಮ್ಗೆ ಗೊತ್ತಾ ಬ್ರದರ್, ಮದುವೆ ದಿನ ಅವ್ರು ಹಿಂಗಂದ್ರು.
when they talked, ಅವ್ರು ಯಾವಾಗಂದ್ರು when they are celebrating 50th anniversary. ಅವ್ರು 50 ವರ್ಷ ಮದುವೆ ವಾರ್ಷಿಕೋತ್ಸವ ಮಾಡ್ತಾ ಇದಾರೆ, 50 ವರ್ಷದಿಂದ ಮಾತಾಡ್ತಾರೆ. 50 years before what somebody did, they still remember. 50 ವರ್ಷದಿಂದ ಯಾರೋ ಏನೋ ಮಾತಾಡಿದ್ರೆ ಅವ್ರು ಇನ್ನೂ ನೆನಪಿಟ್ಟಿದ್ದಾರೆ. Listen, when you are, my question is, when you are unblameable, unreprovable, tell me whether you are perfect or imperfect. ಈಗ ನೀವು ಹೇಳ್ರಿ, ನೀವು ಪರಿಶುದ್ಧರು, ನಿರ್ದೋಷಿಗಳು, ನಿಂದ ರೈತರು ನೀವು ಆಗಿರುವಾಗ ನೀವು ಪರಿಪೂರ್ಣರಾಗಿದ್ದೀರಾ ಅಥವಾ ಇನ್ನೂ ಪರಿಪೂರ್ಣರಾಗಿಲ್ವಾ? I am not hearing loudly. Sure? Then when you are perfect, when the bread and juice comes, why can't you take it? ಈಗ ನೀವು ಪರಿಪೂರ್ಣರಾಗಿರುವುದಾದ್ರೆ ಈ ಕರ್ತನ ಮೇಜಿನ ರೊಟ್ಟಿ ಮತ್ತು ದ್ರಾಕ್ಷರಸ ಬರುವಾಗ ಯಾಕೆ ನೀವು ತೆಗೆದುಕೊಳ್ಳಬಾರದು? Hallelujah. ಹಲ್ಲೆಲೂಯಾ. Now listen. ಕೇಳ್ರಿ, What it means is, ಇದೇನ್ ಅರ್ಥ ಹೇಳ್ತದಂದ್ರೆ we should examine ourselves. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. What he has done. ಆತನು ಏನು ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. That is the worthy way to take part in communion. ಅದು ಯೋಗ್ಯವಾದ ರೀತಿಯಲ್ಲಿ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬಹುದು. When you take part, ನಾವು ತೆಗೆದುಕೊಳ್ಳುವಾಗ you will be strong, ನೀವು ಬಲವಾಗಿರ್ತೀರಿ, you will be healthy, ನೀವು ಆರೋಗ್ಯವಾಗಿರ್ತೀರಿ, you will have a long life. ನಿಮಗೆ ದೀರ್ಘಾಯುಷ್ಯ ಇರ್ತದೆ. Hallelujah. ಹಲ್ಲೆಲೂಯಾ. Now I am saying this. ಈಗ ನಾನು ಹೇಳ್ತಾ ಇದ್ದೇನೆ, Every second Sunday we do it. ಪ್ರತಿ ತಿಂಗಳಿನ 2ನೇ ಭಾನುವಾರ ನಾವು ಮಾಡ್ತೇವೆ. From next month onwards, ಮುಂದಿನ ತಿಂಗಳಿನಿಂದ second Sunday evening also we'll have a communion. 2ನೇ ಭಾನುವಾರ ಸಾಯಂಕಾಲ ಕೂಡ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತೇವೆ. And second Sunday evening, again what I taught, long life revision will be there. ಮತ್ತು 2ನೇ ಭಾನುವಾರ ಮತ್ತು ಸಾಯಂಕಾಲ ಮತ್ತು ಏನೆಲ್ಲ ನಾನು ದೀರ್ಘಾಯುಷ್ಯ ಬಗ್ಗೆ ಕಲಿಸಿದ್ದೇನೋ ಅದನ್ನೇ ನಾವು ರಿವಿಷನ್ ಮಾಡ್ತಾ ಇದ್ದೇವೆ. I'll explain still. ಇನ್ನೂ ವಿವರಿಸ್ತೇನೆ. But you should get this revelation. Taking part in the Lord's table makes me strong, makes me healthy, and makes me to have a long life. ಮತ್ತು ಈ ಪ್ರಕಟಣೆಯನ್ನು ಹೊಂದಿಕೊಂಡು ಕರ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಬಲವಾಗಿರ್ತೇವೆ, ನಾವು ಆರೋಗ್ಯವಾಗಿರ್ತೇವೆ, ನಮಗೆ ದೀರ್ಘಾಯುಷ್ಯ ಇರ್ತದೆ. When I take part in the Lord's table worthily, I am strong, I have health, no sickness, I will have a long life. ನಾನು ಯೋಗ್ಯ ರೀತಿಯಲ್ಲಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಾನು ಬಲವಾಗಿರ್ತೇನೆ, ಆರೋಗ್ಯವಾಗಿರ್ತೇನೆ, ನನಗೆ ದೀರ್ಘಾಯುಷ್ಯ ಇರ್ತದೆ. You will not take part with guilt. ನೀವು ಖಂಡನೆಯಿಂದ ತೆಗೆದುಕೊಳ್ಳುವುದಿಲ್ಲ. No guilt for you. ನಿಮಗೆ ಯಾವುದೇ ಖಂಡನೆ ಇಲ್ಲ. Because you know in God's sight you are perfect. ಯಾಕಂದ್ರೆ ನಿಮಗೆ ಗೊತ್ತು ನೀವು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣರಾಗಿದ್ದೀರಿ. Hallelujah. Hallelujah. I'm saying, even if you commit sin, ನೀವು ಪಾಪ ಮಾಡಿದಾಗಲೂ ಕೂಡ just say God sorry. ದೇವರಿಗೆ ಕ್ಷಮೆ ಕೇಳ್ರಿ. But your focus should not be on your sin. ಆದ್ರೆ ನಿಮ್ಮ ಗಮನ ನಿಮ್ಮ ಪಾಪದ ಮೇಲೆ ಇರಬಾರ್ದು. Your focus should be on what he has done for sin. ನಿಮ್ಮ ಗಮನ ಆ ಪಾಪಕ್ಕಾಗಿ ಕ್ರಿಸ್ತನ ಕ್ರೂಜೆ ಮೇಲೆ ಏನ್ ಮಾಡಿದ್ದಾನೋ ಅದರ ಮೇಲೆ ಇರಬೇಕು. That will help you to take part in worthy manner. ಮತ್ತು ಅದು ನಿಮಗೆ ಸಹಾಯ ಮಾಡ್ತದೆ ಯೋಗ್ಯ ರೀತಿಯಲ್ಲಿ ಅದರಲ್ಲಿ ಪಾಲ್ಗೊಳ್ಳುವಂತೆ. Free from guilt and condemnation. ಎಲ್ಲ ಖಂಡನೆಗಳಿಂದ ಎಲ್ಲ ತಪ್ಪಿನ ಮನೋಭಾವನೆಯಿಂದ ನೀವು ಬಿಡುಗಡೆ ಹೊಂದಿರ್ತೀರಿ. Joyfully take part in the Lord's table. ಸಂತೋಷವಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳ್ರಿ. And I am giving you assurance. ಮತ್ತು ನಾನು ನಿಮಗೆ ಖಚಿತವನ್ನು ಕೊಡ್ತೇನೆ. If you have not understood my message, ask me again. ನೀವು ಈ ವಾಕ್ಯ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕೇಳ್ರಿ. Or listen to this message in YouTube again and again. ಮತ್ತು ಯೂಟ್ಯೂಬ್ ನಲ್ಲಿ ಪದೇ ಪದೇ ಈ ವಾಕ್ಯವನ್ನು ಕೇಳ್ರಿ. When you get it understanding, when you think deeply, get the understanding now, not after tomorrow. Now, from today, you will see, experience sickness-free life. ಮತ್ತು ನೀವು ಆಳವಾಗಿ ಯೋಚನೆ ಮಾಡಿ ಈ ಪ್ರಕಟಣೆಯ ಈ ವಾಕ್ಯದ ಅರ್ಥವನ್ನು ನೀವು ತೆಗೆದುಕೊಳ್ಳುವುದಾದ್ರೆ ಇದರಲ್ಲಿ ಪಾಲ್ಗೊಳ್ಳುವಾಗ ನೀವು ಇವತ್ತಿನಿಂದ ಈ ಕ್ಷಣದಿಂದ ನೀವು ರೋಗವಿಲ್ಲದ ಜೀವನ ನೀವು ಜೀವಿಸ್ತೀರಿ. I
give you assurance. ನಾನು ನಿಮಗೆ ಖಚಿತವನ್ನು ಕೊಡ್ತೇನೆ. I give you assurance. ನಾನು ನಿಮಗೆ ಖಚಿತವನ್ನು ಕೊಡ್ತೇನೆ. If you get this revelation, ಈ ಪ್ರಕಟಣೆ ಹೊಂದಿಕೊಂಡು no one will fall sick in your house. ಯಾರು ನಿಮ್ಮ ಮನೆಯಲ್ಲಿ ರೋಗದಲ್ಲಿ ಬೀಳುವುದಿಲ್ಲ. No one should fall sick. ಯಾರು ರೋಗದಲ್ಲಿ ಬೀಳಬಾರದು. That is not God's will. ಅದು ದೇವರ ಚಿತ್ತ ಅಲ್ಲ. God's will, you should be strong, you should be healthy, you should have a long life. ದೇವರ ಚಿತ್ತ ನಾವು ಬಲವಾಗಿರುವಂತದ್ದು, ಆರೋಗ್ಯವಾಗಿರುವಂತದ್ದು, ದೀರ್ಘಾಯುಷ್ಯವಾಗಿ ಜೀವಿಸುವಂತದ್ದು. That's why he said, often do it in remembrance of me. ಅದಕ್ಕಾಗಿ ಅಲ್ಲಿ ಹೇಳ್ತದೆ, ನೀವು ಪದೇ ಪದೇ ಇದನ್ನು ಮಾಡಿರಿ. The problem is Sunday is a timing. ನನ್ನ ಒಂದೇ ಸಮಸ್ಯೆ ಅಂದ್ರೆ ಭಾನುವಾರ ಸಮಯ ಸಿಗ್ತದೆ. But what I encourage you is, ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ ಅಂದ್ರೆ, if you understand my message, ನೀವು ನನ್ನ ಸಂದೇಶ ನಿಮಗೆ ಅರ್ಥ ಆದಾಗ, if you don't understand, ask me 10 times, I'll tell. ನಿಮಗೆ ಅರ್ಥ ಆಗದಿದ್ರೆ 10 ಸಾರಿ ಕೇಳಿದ್ರೆ ನಾನು ಹೇಳ್ತೇನೆ. Whenever you have a time, even in your family prayer, you can have a communion. ಮತ್ತು ನಿಮಗೆ ಯಾವಾಗ ಸಮಯ ಇರ್ತದೋ ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲೂ ಕೂಡ ನಿಮ್ಮ ಮನೆಯಲ್ಲೇ ನೀವು ಕರ್ತನ ಮೇಜು ದ್ರಾಕ್ಷರಸ ರೊಟ್ಟಿ ತೆಗೆದುಕೊಳ್ಳಬಹುದು. Even in your ಕೇರ್ಸಲ್ you can have a communion. ನಿಮ್ಮ ಕೇರ್ಸಲ್ಗಳಲ್ಲಿ ಕೂಡ ನೀವು ದ್ರಾಕ್ಷರಸ ರೊಟ್ಟಿ ತೆಗೆದುಕೊಳ್ಳಬಹುದು. Every time when you take part, you are announcing the Lord's death. ಪ್ರತಿ ಸಾರಿ ನೀವು ತೆಗೆದುಕೊಳ್ಳುವಾಗ ಕರ್ತನ ಮರಣವನ್ನು ನೀವು ಘೋಷಿಸುವವರಾಗಿದ್ದೀರಿ. Again I give assurance. ಮತ್ತೆ ನನ್ನ ಖಚಿತವನ್ನು ಕೊಡ್ತೇನೆ. When you take part, it will have a good impact in your body. ಅದು ತೆಗೆದುಕೊಳ್ಳುವಾಗ ನಿಮ್ಮ ದೇಹದ ಮೇಲೆ ಒಳ್ಳೆ ಪ್ರಭಾವವನ್ನು ಬೀರ್ತದೆ. Your body becomes strong, ನಿಮ್ಮ ದೇಹ ಬಲವಾಗಿರ್ತದೆ, healthy, ನೀವು ಆರೋಗ್ಯವಾಗಿರ್ತೀರಿ, you will have a long life. ನಿಮಗೆ ದೀರ್ಘಾಯುಷ್ಯ ಇರ್ತದೆ. Hallelujah. Hallelujah. Shall we all stand up, we'll pray. ನಾವು ಎದ್ದೆತ್ತಿಕೊಂಡು ಪ್ರಾರ್ಥಿಸೋಣ. Everyone stand up, stand up. ಎಲ್ಲ ಎದ್ದೆತ್ತುಕೊಳ್ಳ್ರೆ. God wants you to be strong, healthy and have a long life. ದೇವರು ಬಯಸ್ತಾನೆ ನೀವು ಬಲವಾಗಿರಬೇಕು, ಆರೋಗ್ಯವಾಗಿರಬೇಕು, ದೀರ್ಘಾಯುಷ್ಯವಾಗಿ ಜೀವಿಸಬೇಕೆಂಬುದಾಗಿ. Everyone lift your hand. ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಮೇಲೆತ್ತಿರಿ. Lift your hand, lift your hand. ನಿಮ್ಮ ಕೈಗಳನ್ನು ಮೇಲೆತ್ತಿರಿ. I pray God will open your eyes of understanding. ನಾನು ಪ್ರಾರ್ಥಿಸ್ತೇನೆ ದೇವರು ನೀವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆಯುವಂತೆ. You know, no man can blame you. ಯಾವ ಮನುಷ್ಯನು ನಿಮ್ಮ ಮೇಲೆ ದೋಷಣೆ ಮಾಡಕ್ಕಾಗಲ್ಲ. Can make you to feel guilty. ಯಾವ ಮನುಷ್ಯನು ನಾವು ಪಾಪಿಗಳು ಎಂಬುದಾಗಿ ನೀವು ಪಾಪಿಗಳು ಎಂಬುದಾಗಿ ಹೇಳುವಂತಿಲ್ಲ. All are sanctified once for all by the sacrifice of Lord Jesus. ನಾವೆಲ್ಲರೂ ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ಒಂದೇ ಸಾರಿ ಎಲ್ಲಾ ಕಾಲಕ್ಕೂ ಪರಿಶುದ್ಧರಾಗಿ ಮಾಡಲ್ಪಟ್ಟಿದ್ದೇವೆ. Father, we pray in the name of Jesus. ತಂದೆಯೇ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Everyone will understand how to take part worthily. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ತಾರೆ ಹೇಗೆ ಯೋಗ್ಯರಾಗಿ ನಾವು ಈ ದ್ರಾಕ್ಷರಸದಲ್ಲಿ ರೊಟ್ಟಿಯಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ. They will take part with the revelation what Christ has done for the sin. ಅವರ ಪಾಪಕ್ಕಾಗಿ ಕ್ರಿಸ್ತನು ಕ್ರೂಜೆ ಮೇಲೆ ಏನ್ ಮಾಡಿದ್ದಾನೋ ಎಂಬ ಪ್ರಕಟಣೆಯ ಮೂಲಕ ಅವರು ತೆಗೆದುಕೊಳ್ತಾರೆ. They will take part in communion with the revelation they are perfect in Christ. ಮತ್ತು ಅವರು ಈ ಒಂದು ಕರ್ತನ ಮೇಜಿನಲ್ಲಿ ಅವರು ಪರಿಪೂರ್ಣರು ಎಂಬುದಾಗಿ ಆ ಪ್ರಕಟಣೆಯೊಂದಿಗೆ ತೆಗೆದುಕೊಳ್ತಾರೆ. They are holy. ಅವರು ಪರಿಶುದ್ಧರಾಗಿದ್ದಾರೆ, unblameable. ಅವರು ನಿಂದರಹಿತರಾಗಿದ್ದಾರೆ. Oh Jesus. Unreprovable in God's sight. ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿದ್ದಾರೆ. Thank you Jesus for dying on the cross. ಒಂದನೇ ಯೇಸುವೆ ನಮಗಾಗಿ ಕ್ರೂಜೆ ಮೇಲೆ ಸತ್ತಿರುವುದಕ್ಕಾಗಿ. Thank you, you carried our sins. ನಮ್ಮ ಪಾಪವನ್ನು ಹೊತ್ತುಕೊಂಡಿದ್ದೆ. In Jesus name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. ಆಮೆನ್. Amen. Now